ರಾಬರ್ಟ್ ಬ್ಲಾಟ್ ಒಬ್ಬ ಮ್ಯೂಸಿಯಂನ ಮೇಲ್ವಿಚಾರಕನಾಗಿದ್ದ. ಅಂದು ಆತ ಫಾಸಿಲ್ಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದ. ಅಂದು ಅವನಿಗೊಂದು ದೊಡ್ಡ ಮನುಷ್ಯನ ತೊಡೆ ಎಲುಬೊಂದು ಸಿಕ್ಕಿತ್ತು. ಸಾಧಾರಣ ಮನುಷ್ಯನ ಎಲುಬಿಗಿಂತ ಅಲ್ಲಿ ಸಿಕ್ಕಿದ್ದ ಫಾಸಿಲ್ ತುಂಬಾ ದೊಡ್ಡದಾಗಿತ್ತು. ನಂತರದಲ್ಲಿ ವಿಲಿಯಂ ಬಕ್ಲಾಂಟೆ ಎಂಬ ವಿಜ್ಞಾನಿ ನಡೆಸಿದಂತಹ ಸಂಶೋಧನೆಯಲ್ಲಿ ಹಲ್ಲಿಯ ಜಾತಿಗೆ ಸೇರಿದ ಒಂದು ದೊಡ್ಡ ಜೀವಿಯೊಂದರ ಪೂರ್ಣ ಅಸ್ಥಿಪಂಜರ ಅಲ್ಲಿ ಲಭ್ಯವಾಗಿತ್ತು. ಅದರ ನಂತರದಲ್ಲಿ ಭೂಮಿಯ ಅನೇಕ ಭಾಗಗಳಲ್ಲಿ ಈ ತರನಾದ ಫಾಸಿಲ್ಗಳು ಲಭ್ಯವಾಗಿದ್ದವು. ಆ ಫಾಸಿಲ್ಗಳು ಇಂದು ಭೂಮಿಯ ಮೇಲಿರುವ ಜೀವಿಗಳಿಗಿರುವುದಕ್ಕಿಂತ ದೈತ್ಯಾಕಾರವಾಗಿತ್ತು. ಹೀಗೆ ಆ ಫಾಸಿಲ್ಗಳ ಕುರಿತು ನಡೆಯುತ್ತಿದ್ದ ಸಂಶೋಧನೆಯು ಮತ್ತಷ್ಟು ತೀವ್ರವಾಯಿತು. ಅಲ್ಲಿ ಅವರಿಗೆ ಒಂದು ವಿಷಯ ಅರಿವಾಗಿತ್ತು. ರಾಬರ್ಟ್ ಬ್ಲಾಟ್ ಮತ್ತು ಬೆಕ್ಲಾಂಟೆ ಕಂಡು ಹಿಡಿದಿದ್ದಂತಹ ಫಾಸಿಲ್ಗಳು ಒಂದೇ ಜೀವಿಯದ್ದಾಗಿತ್ತು. ಅದಕ್ಕೆ ಭೀಕರವಾದ ಹಲ್ಲಿ ಎಂದು ಅರ್ಥ ಬರುವ ಒಂದು ಹೆಸರು ನೀಡಲಾಯಿತು. ಡೈನೋಸರ್. ಡೈನೋಸರ್ ಅಥವಾ ಡಿನೋಸರ್ಗಳು ಒಂದು ಕಾಲದಲ್ಲಿ ಇಡೀ ಭೂಮಿಯನ್ನೇ ಆಳುತ್ತಿತ್ತು. ನಾವು ಇಂದು ಕುಡಿಯುವ ಅದೇ ನೀರನ್ನು ಕುಡಿದು, ನಾವು ಉಸಿರಾಡುವ ಅದೇ ಗಾಳಿಯನ್ನು ಉಸಿರಾಡಿ, ನಮ್ಮಂತೆಯೇ ಆಹಾರಕ್ಕಾಗಿ ಯುದ್ಧ ಮಾಡುತ್ತಿದ್ದವರು. ಆದರೆ ಅವರು ಈ ಭೂಮಿಯಿಂದ ಕಾಣೆಯಾದದ್ದಾದರೂ ಹೇಗೆ? ಅದನ್ನರಿಯಬೇಕಾದ್ರೆ ನಾವು ಡೈನೋಸರ್ಗಳ ಆಹಾರ ಸರಪಳಿಯನ್ನು ನೋಡಬೇಕು. ಇಂದಿನ ಜೀವಜಾಲಗಳಿಗಿರುವಂತೆ ಸಸ್ಯಗಳು ಇವುಗಳ ಆಹಾರದ ಮೂಲವಾಗಿತ್ತು. ಈ ಸಸ್ಯ ಸಂಕುಲವನ್ನು ತಿಂದು ಜೀವಿಸುತ್ತಿದ್ದ ಡೈನೋಸರ್ಗಳಲ್ಲಿ ಸ್ಟೆಗೋಸರಸ್, ಬ್ರೋಚೋಸರಸ್ಗಳು ಮೊದಲಾದವು. ಇವರ ಶರೀರಗಳು ಬೃಹತ್ ಮತ್ತು ಶಕ್ತಿಶಾಲಿಯಾಗಿತ್ತು. ಇವರಿಗೆ ಸರಿಸಮಾನಾಗಿದ್ದ ಏಕಮಾತ್ರ ಎದುರಾಳಿ ಅವರಿಗಿಂತ ಆಕಾರದಲ್ಲಿ ಅರ್ಧದಷ್ಟಿದ್ದ ಟೀರೆಕ್ಸ್ ಎಂಬ ಡೈನೋಸರ್ ಮಾತ್ರವಾಗಿತ್ತು. ಆದರೆ ಈ ಎದುರಾಳಿಗೆ ಚೆಲ್ಲೆಹಣ್ಣು ತಿನ್ನಿಸಿ ಅವರ ಮೊಟ್ಟೆಗಳನ್ನು ತಿಂದು ಮುಗಿಸುತ್ತಿದ್ದವರು ಕ್ವಿಟೋಸಾಕ್ಲೋಟಸ್ ಎಂಬ ಡೈನೋಸರ್ಗಳು. ಹಾರಲು ಅವರಿಗಿದ್ದ ರೆಕ್ಕೆಗಳ ಸಹಾಯದಿಂದ ಕೆಲ ಸಮಯಗಳಲ್ಲಿ ಟೀರೆಕ್ಸ್ಗಳ ಮುಂದೆಯೇ ಅವುಗಳ ಮೊಟ್ಟೆಗಳನ್ನು ಅಪಹರಿಸುವ ಸಾಮರ್ಥ್ಯ ಇವುಗಳಿಗಿತ್ತು. ಹೀಗೆ ಅವರದ್ದೇ ಆದಂತಹ ಆಹಾರ ಸರಪಳಿಯಲ್ಲಿ ಅವರು ಜೀವಿಸುತ್ತಿದ್ದರು. ನಾವು ಇಂದು ಭಾವಿಸಿದಂತೆ ಭೂಮಿ ಅವರದ್ದು ಮಾತ್ರವೇ ಆಗಿರುತ್ತದೆ ಎಂದು ಅವರು ಭಾವಿಸಿದ್ರು. ಆದರೆ ಭೂಮಿಯ ಹೊರಗೆ 350 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿ ಮಂಗಳ ಮತ್ತು ಗುರುಗ್ರಹಗಳ ಮಧ್ಯೆ ಅವರ ವಿಧಿಯನ್ನು ಬರೆಯಲಾಗಿತ್ತೆಂದು ಅವರಿಗೆ ತಿಳಿದಿರಲಿಲ್ಲ. ಈ ಎರಡೂ ಗ್ರಹಗಳ ಮಧ್ಯೆ ಇರುವ ಆಸ್ಟ್ರಾಯ್ಡ್ ಬೆಲ್ಟ್ ಎಂಬ ಭಾಗ ಉಲ್ಕೆಗಳಿಂದ ತುಂಬಿ ಹೋಗಿದೆ. ಇವುಗಳು ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿರುತ್ತದೆ. ಆದರೆ ಅಂದು ಅದರಲ್ಲಿನ ಇಂದಿನ ಮೌಂಟ್ ಎವರೆಸ್ಟ್ನಷ್ಟು ದೊಡ್ಡದಾದ ಒಂದು ಉಲ್ಕೆ ದಿಕ್ಕು ತಪ್ಪಿ ಬೇರೊಂದು ದಿಕ್ಕಿನಡೆಗೆ ಯಾತ್ರೆಯನ್ನು ಆರಂಭಿಸಿತ್ತು. ಇದರ ವೇಗ ಗಂಟೆಗೆ 35,000 ಕಿಲೋಮೀಟರ್. ನೀಲಿ ಗ್ರಹವೆಂದು ಕರೆಯಲ್ಪಡುವ ಭೂಮಿಯೇ ಅದರ ಗುರಿಯಾಗಿತ್ತು. ಇದರ ಮುಂಚಿತವಾಗಿ ಭೂಮಿಯಡೆಗೆ ಅನೇಕ ಉಲ್ಕೆಗಳು ಬಂದಿದ್ರೂ ಕೂಡ ಭೂಮಿಯ ಉಪಗ್ರಹವಾದ ಚಂದ್ರ ಅವುಗಳಿಂದ ಭೂಮಿಯನ್ನು ರಕ್ಷಿಸಿತ್ತು. ಆದರೆ ಈ ಬಾರಿ ಚಂದ್ರ ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಾನದಲ್ಲಿರಲಿಲ್ಲ. ಭೂಮಿಯ ಅಂತರಿಕ್ಷ ಪ್ರವೇಶಿಸಿದೊಡನೆ ಘರ್ಷಣೆಯಿಂದಾಗಿ ಈ ಬಂಡೆಯ ತುಂಡು ಒಂದು ಬೆಂಕಿಯ ಉಂಡೆಯಾಗಿ ಬದಲಾಗಿತ್ತು. ಅತಿ ವೇಗದಲ್ಲಿ ಅದು ಅಟ್ಲಾಂಟಿಕ್ನ ಮೇಲೆ ಹಾರಿತ್ತು. ಒಂದು ವೇಳೆ ಅದು ಅಟ್ಲಾಂಟಿಕ್ಗೆ ಬಡಿದಿದ್ದರೆ ಈ ಭೀಕರ ಬೆಂಕಿಯುಡ್ಡೆ ಮಾಡುತ್ತಿದ್ದ 80% ಹಾನಿ ಕಡಿಮೆಯಾಗುತ್ತಿತ್ತೇನೋ. ಆದರೆ ಅಲ್ಲಿಯೂ ಅದೃಷ್ಟವೆಂಬುದು ಆ ಜೀವಿಗಳ ಕೈ ಹಿಡಿಯಲಿಲ್ಲ. ಅತಿ ವೇಗದಿಂದ ಬಂದಂತಹ ಈ ಉಲ್ಕೆ ನಾರ್ತ್ ಅಮೆರಿಕನ್ ಭೂಖಂಡಕ್ಕೆ ಭೀಕರವಾಗಿ ಅಪ್ಪಳಿಸಿತ್ತು. ಅತೀವ ವೇಗದಿಂದ ಪ್ಲಾಸ್ಮಾದ ರೀತಿ ಬದಲಾಗಿದ್ದ ಆ ಭೀಕರ ಕಲ್ಲಿನ ಸ್ಫೋಟ ಅಣ್ವಾಸ್ತ್ರ ದಾಳಿಗಿಂತಲೂ ತೀವ್ರವಾಗಿತ್ತು. ನಂತರದಲ್ಲಿ ಒಂದು ಪರ್ಫೆಕ್ಟ್ ಸರ್ಕಲ್ನ ಆಕೃತಿಯಲ್ಲಿ 3 ಶಾಕ್ ವೇವ್ಗಳು ಸೃಷ್ಟಿಸಲ್ಪಟ್ಟವು. ಇದು ಅಪ್ಪಳಿಸಿದ ಸ್ಥಳಕ್ಕಿಂತ ಭಾರೀ ದೂರದಲ್ಲಿದ್ದ ಬೃಹತ್ ಮರಗಳನ್ನು ಹಾರುವಂತೆ ಮಾಡಿದ್ದಲ್ಲದೆ ಅವುಗಳನ್ನು ತಿಂದು ಬದುಕುತ್ತಿದ್ದಂತಹ ಅಲಿಮೋಸರಸ್ಗಳನ್ನು ದೂರಕ್ಕೆ ಎಸೆದಿತ್ತು. ಅಪ್ಪಳಿಸಿದ ಸ್ಥಳಕ್ಕಿಂತ 800 ಕಿಲೋಮೀಟರ್ ವರೆಗಿನ ವಾತಾವರಣದ ಉಷ್ಣಾಂಶ ಸರಿಸುಮಾರು 300 ಡಿಗ್ರಿ ಸೆಲ್ಸಿಯಸ್ ಅನ್ನು ತಲುಪಿತ್ತು. ಇದು ಶಾಕ್ ವೇವ್ಗೆ ಸಿಲುಕದ ಸಣ್ಣ ಪುಟ್ಟ ಮರಗಳನ್ನು ಸುಟ್ಟು ಕರಕಲಾಗಿಸಿತ್ತು. ಹೀಗೆ ಭೂಮಿಯ ಒಂದು ಭಾಗ ಆ ಆಘಾತ ನಡೆದ ಕೆಲ ನಿಮಿಷಗಳಲ್ಲಿ ವಾಸಯೋಗ್ಯವಲ್ಲದ್ದು ಮತ್ತು ಡೈನೋಸರ್ಗಳ ಶವಗಳಿಂದ ತುಂಬಿ ಹೋಗಿತ್ತು. ಅಲ್ಲಿ ಡೈನೋಸರ್ಗಳ ಮೊಟ್ಟೆಗಳನ್ನು ಸೇರಿ ಎಲ್ಲವೂ ನಶಿಸಿ ಹೋಗಿತ್ತು. ಆದರೆ ಹಾರಲು ಸಾಮರ್ಥ್ಯವಿದ್ದ ಕ್ವಿಟೋಸಾಕ್ಲೋಟಸ್ಗಳ ಸಣ್ಣ ಸಮೂಹ ಇದನ್ನು ಎದುರಿಸಿಯೂ ಬದುಕುಳಿದಿತ್ತು.
ಆದರೆ ಈ ಅವಕಾಶವನ್ನು ಬಳಸಿ ಡೈನೋಸರ್ಗಳ ಶವಗಳನ್ನು ತಿಂದು ಬದುಕುಳಿಯುತ್ತೇವೆ ಎಂದು ಭಾವಿಸಿದ ಇವುಗಳನ್ನು ಹುಡುಕಿ ಬಂದಿದ್ದು ಇನ್ನೊಂದು ವಿಧಿ. ಉಲ್ಕಾಪಾತದ ನಂತರ ಆಕಾಶಕ್ಕೆ ಹಾರಿ ಹೋಗಿದ್ದ ಉಲ್ಕೆಯ ತುಂಡುಗಳು ಕೆಲ ನಿಮಿಷಗಳ ನಂತರ ಕೆಳಗೆ ಬೀಳಲು ಪ್ರಾರಂಭವಾಗಿತ್ತು. ಇದರಿಂದ ತಪ್ಪಿಸಿಕೊಳ್ಳುವುದು ಅವುಗಳ ರೆಕ್ಕೆಗಳಿಂದ ಸಾಧ್ಯವಾಗಲಿಲ್ಲ. ಇದು ನಾರ್ತ್ ಅಮೆರಿಕಾವನ್ನು ಸೇರಿಸಿ ಭೂಮಿಯ ಒಂದು ಭಾಗವನ್ನೇ ಸಂಪೂರ್ಣವಾಗಿ ಅಳಿಸಿ ಹಾಕಿತ್ತು. ಆದರೆ ಭೂಮಿಯ ಇನ್ನೊಂದು ಭಾಗದಲ್ಲಿ ಎಲ್ಲವೂ ಶಾಂತವಾಗಿತ್ತು. ಕರಾನೋಸೊರಸ್ ವಿಭಾಗದಲ್ಲಿನ ಡೈನೋಸರ್ಗಳು ಅಲ್ಲಿ ಸುರಕ್ಷಿತವಾಗಿ ವಿಶ್ರಮಿಸುತ್ತಿತ್ತು. ಅವಕಾಶ ಸಿಕ್ಕಿದರೆ ಒಂಟಿಯಾಗಿ ತಿರುಗಾಡುತ್ತಿರುವ ಕರಾನೋಸೊರಸ್ಗಳನ್ನು ಬೇಟೆಯಾಡಲು ಓರ್ನಿಟೋಪೋಡ್ಗಳು ಕಾದು ಕುಳಿತಿತ್ತು. ಆದರೆ ಅಲ್ಲೊಂದು ಘಟನೆ ಸಂಭವಿಸಿತ್ತು. ಉಲ್ಕಾಪಾತದಿಂದಾಗಿ ಹಾರಿ ಹೋಗಿದ್ದ ಧೂಳು, ಉಲ್ಕೆಯ ತುಂಡು ಉಲ್ಕಾಪಾತವಾದ ಭೂಭಾಗದ ವಾತಾವರಣದ ಉಷ್ಣತೆಯನ್ನು ಮತ್ತೊಮ್ಮೆ ಹೆಚ್ಚಿಸಿತ್ತು. ಅಲ್ಲಿನ ವಾತಾವರಣ ಸಮತೋಲನವನ್ನು ಕಳೆದುಕೊಂಡಿತ್ತು. ಇದರ ಫಲವಾಗಿ ಅಲ್ಲಿ ಧೂಳುಗಳಿಂದ ತುಂಬಿದ ಮೋಡಗಳು ಸೃಷ್ಟಿಯಾದವು. ಇದು ಭೂಮಿಯ ಮತ್ತೊಂದು ಭಾಗಕ್ಕೆ ಸಂಚರಿಸಿತ್ತು. ಇದು ಉಲ್ಕಾಪಾತವಾದ ಸ್ಥಳದಿಂದ ಮಂಗೋಲಿಯನ್ ಮರುಭೂಮಿಯೆಡೆಗೆ ವ್ಯಾಪಿಸಿದ ಫಲವಾಗಿ ಭೂಮಿಯ ಚರಿತ್ರೆಯಲ್ಲಿ ಹಿಂದೆಂದೂ ಕಾಣದ ಒಂದು ಮರಳಿನ ಬಿರುಗಾಳಿ ಉಂಟಾಗಿತ್ತು. ಇದರಿಂದ ಓಡಿ ರಕ್ಷಿಸಿಕೊಳ್ಳಲು ಕರಾನೋಸೊರಸ್ಗಳಿಗೆ ಸಾಧ್ಯವಾಗಲಿಲ್ಲ. ನಿಮಿಷಗಳ ಒಳಗೆ ಅವುಗಳ ಶ್ವಾಸಕೋಶ ಮರಳಿನಿಂದ ತುಂಬಿ ಹೋಗಿತ್ತು. ಉಸಿರಾಡಲು ಸಾಧ್ಯವಾಗದೆ ಅವುಗಳು ಕೊನೆ ಉಸಿರೆಳೆದಿತ್ತು. ಆದರೆ ಇವುಗಳ ಶತ್ರುಗಳಾಗಿದ್ದ ಆರ್ನಿಟೋಪೋಡ್ಗಳು ಗಾತ್ರದಲ್ಲಿ ಸಣ್ಣದಾದ್ದರಿಂದ ಬಂಡೆಯ ಕೆಳಗೆ ಅಡಗಿ ಕುಳಿತು ಈ ಮರಳಿನ ಬಿರುಗಾಳಿಯಿಂದ ಪಾರಾಗಿತ್ತು. ಆದರೆ ಇವುಗಳಿಗೆ ಆಹಾರವಾಗಿದ್ದ ಕರಾನೋಸೊರಸ್ಗಳು ಮಣ್ಣಿನಲ್ಲಿ ಹೂತು ಹೋಗಿತ್ತು. ಹಸಿವೆಯಿಂದ ಕಂಗಾಲಾಗಿದ್ದ ಅವರು ಇಂಡೋ ಆಸ್ಟ್ರೇಲಿಯಾವನ್ನು ಗುರಿಯಾಗಿಸಿ ಯಾತ್ರೆ ಆರಂಭಿಸಿದ್ರು. ಉಷ್ಣವಲಯದ ಮಳೆಕಾಡುಗಳಿದ್ದ ಈ ಪ್ರದೇಶ ಆವಾಗಲೇ ಹೇಳಿದ್ದ ದುರಂತಗಳನ್ನು ಎದುರಿಸಲು ಬೃಹತ್ ಮರಗಳಿಂದ ಸಮೃದ್ಧವಾಗಿತ್ತು. ಆದ್ದರಿಂದ ಈ ಭಾಗದಲ್ಲಿ ವಾಸವಾಗಿದ್ದ ಡೈನೋಸರ್ಗಳು ಪ್ರಕೃತಿಯ ಹೊಡೆತದಿಂದ ಸುರಕ್ಷಿತವಾಗಿತ್ತು. ಸಸ್ಯಾಹಾರಿಗಳು, ಮಾಂಸಾಹಾರಿಗಳು ಆದ ಅನೇಕ ಡೈನೋಸರ್ಗಳು ಪ್ರಕೃತಿಯ ದುರಂತಗಳನ್ನು ಎದುರಿಸಲು ಸಹಾಯವಾಗಿ ಅಂತರಿಕ್ಷದ ತಾಪವನ್ನು ತಡೆದಿರುವ ಮರಗಳು ಅಲ್ಲಿದ್ದವು. ಆದರೆ ಸಾವಿನಿಂದ ತಪ್ಪಿಸಿಕೊಳ್ಳಲು ಅಲ್ಲಿದ್ದ ಡೈನೋಸರ್ಗಳಿಗೂ ಕೂಡ ಸಾಧ್ಯವಾಗಲಿಲ್ಲ. ಉಲ್ಕಾಪಾತದಿಂದಾಗಿ ಭೂಮಿಯ ಆಳಕ್ಕೆ ಹೋದ ಶಾಕ್ ವೇವ್ಗಳು ಇಂಡೋ ಪೆಸಿಫಿಕ್ ಫಲಕವನ್ನು ನಡುಗಿಸಿತ್ತು. ಒಂದೇ ಸಮಯದಲ್ಲಿ ಭೂಮಿಯ ಹಲವೆಡೆ ಟೆಕ್ಟೋನಿಕ್ ಫಲಕಗಳು ನಡುಗಿದ್ದರಿಂದ ಇಂಡೋ ಪೆಸಿಫಿಕ್ ಸಮುದ್ರದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿತ್ತು. ಇದರ ಫಲವಾಗಿ ಆರಂಭವಾದ ಸೀಸ್ಮಿಕ್ ವೇವ್ಗಳು ಒಂದರ ಹಿಂದೆ ಒಂದರಂತೆ ಇಂಡೋ ಆಸ್ಟ್ರೇಲಿಯನ್ ಭೂಖಂಡಕ್ಕೆ ಬಡಿದಿತ್ತು. ಇದನ್ನು ತಡೆಯಲು ಅಲ್ಲಿದ್ದ ಬೃಹತ್ ಮರಗಳಿಗೂ ಸಾಧ್ಯವಾಗಲಿಲ್ಲ. ಹೀಗೆ ಅಲ್ಲಿ ಅಳಿದುಳಿದ ಡೈನೋಸರ್ಗಳು ನಾಶವಾಗಿ ಹೋಗಿತ್ತು. ಅಲ್ಲಿ ಜೀವದ ಕೊನೆಯ ಉಸಿರಿನ ಕಣದವರೆಗೂ ಎಲ್ಲವೂ ಅಳಿಸಿ ಹೋಗಿತ್ತು. ಜರಾಸಿಕ್ ಜೀವಿಗಳ ವಂಶವೇ ಈ ಭೂಮಿಯಿಂದ ಇಲ್ಲವಾಗಿತ್ತು. ಡೈನೋಸರ್ಗಳ ಅಳಿವಿನ ನಂತರ ಗಂಟೆಗಳೊಳಗಾಗಿ ಭೂಮಿಯ ಮುಂಭಾಗ ಕಪ್ಪು ಹೊಗೆಯಿಂದ ತುಂಬಿ ಹೋಗಿತ್ತು. ಅದು ಸೂರ್ಯಪ್ರಕಾಶವನ್ನು ತಡೆದು ನಿಲ್ಲಿಸಿತ್ತು. ಇದರ ಬೆನ್ನಲ್ಲೇ ಭೂಮಿಯಲ್ಲಿನ ಸಸ್ಯಗಳಿಗೆ ದ್ಯುತಿ ಸಂಶ್ಲೇಷಣೆಗೆ ಸೂರ್ಯಪ್ರಕಾಶ ಇಲ್ಲವಾಗಿ ಅವುಗಳೂ ಕೂಡ ನಾಶವಾಯಿತು. ಆದರೆ ಈ ದುರಂತ ಅಲ್ಲಿಗೆ ಮುಗಿಯಲಿಲ್ಲ. ಸೂರ್ಯಪ್ರಕಾಶ ಸಿಗದ ಭೂಮಿ ತಣ್ಣಗಾಗಲು ಪ್ರಾರಂಭವಾಗಿತ್ತು. ಈ ತಂಪು ಭೂಮಿಯ ಮಂಜಿನ ಯುಗಕ್ಕೆ ನಾಂದಿಯಾಗಿತ್ತು. ಸಾಗರ ಸಮುದ್ರಗಳು ಐಸ್ ಲೇಕ್ಗಳಾಗಿ ಬದಲಾಗಿತ್ತು. ಹೀಗೆ ಭೂಮಿ ವಾಸ ಯೋಗ್ಯವಲ್ಲದಾಯಿತು. ಆದರೆ ಇದಕ್ಕೂ ಕೂಡ ಜೀವವೆಂಬ ಮೂಲ ಪ್ರಕ್ರಿಯೆಯನ್ನು ತಡೆದು ನಿಲ್ಲಿಸಲು ಸಾಧ್ಯವಾಗಲಿಲ್ಲ.